ಅದಾನಿ ಮೇಲಿರುವ ಆರೋಪಗಳು ಅದೆಷ್ಟು ಗಂಭೀರ? ಅಮೆರಿಕಾದಲ್ಲಿ ಅದಾನಿ ಎದುರಿಸ್ತಾ ಇರುವಂತಹ ಆರೋಪಗಳು ಏನೇನು? ಅದಾನಿ ಭಾರತೀಯ ಅಧಿಕಾರಿಗಳಿಗೆ ಲಂಚ ನೀಡಿದ ಯಾಕೆ? ಅದಾನಿಗೆ ಬಂಧನ ಭೀತಿ ಎಷ್ಟಿದೆ? ಭಾರತ ಅದಾನಿಯನ್ನ ಅಮೆರಿಕಾಗೆ ಒಪ್ಪಿಸುತ್ತಾ? ಎದುರಿಸ್ತಾ ಇರುವಂತಹ ಆರೋಪಗಳು ಸಾಬೀತಾದ್ರೆ ಎಷ್ಟು ವರ್ಷ ಶಿಕ್ಷೆ ಆಗಬಹುದು? ಅಮೆರಿಕದ ನಾಗರಿಕರಿಗೆ ಅದಾನಿ ಮೋಸ ಮಾಡಿದ್ರ? ಅದೇ ರೀತಿ ಭಾರತೀಯರನ್ನು ಕೂಡ ಅದಾನಿ ಮೋಸ ಮಾಡಿದ್ರ? ರಾಹುಲ್ ಗಾಂಧಿ ಮಾಡಿರುವಂತಹ ಆರೋಪಗಳೇನು? ಅದಾನಿ ಸೇಬಿಗೆ ಸುಳ್ಳು ಹೇಳಿದ್ರ? ಈ ಕುರಿತು ಅಮೆರಿಕ ನ್ಯಾಯಾಲಯ ಏನ್ ಹೇಳಿದೆ? ಅಮೆರಿಕದ ನ್ಯಾಯಾಲಯವೊಂದರ ಆದೇಶದಲ್ಲಿ ಏನಿದೆ? ಇಷ್ಟೆಲ್ಲ ನಡೆದ್ರೂ ಕೂಡ ಸೆಬಿ ಅದಾನಿ ವಿರುದ್ಧ ಯಾಕೆ ತನಿಖೆಯನ್ನು ನಡೆಸಲ್ಲ? ಅಮೆರಿಕದಲ್ಲಿ ಹೂಡಿಕೆ ಮಾಡೋದಾಗಿ ಹೇಳಿದ, ಉದ್ಯೋಗ ಸೃಷ್ಟಿ ಮಾಡೋದಾಗಿ ಹೇಳಿದಂಥ ಅದಾನಿ ಇನ್ನು ಮುಂದೆ ಅಮೆರಿಕಾಗೆ ಹೋಗೋ ಹಾಗಿಲ್ಲ. ಇದೆಂಥ ಪರಿಸ್ಥಿತಿ? ಈವರೆಗೂ ಹಿಂಡನ್ಬರ್ಗ್ ಲಾಭಕ್ಕಾಗಿ ಸುಳ್ಳು ಹೇಳ್ತಾ ಇರುವಂಥ ಸಂಸ್ಥೆ ಅಂತ ಬೊಬ್ಬೆ ಹೊಡಿತಾ ಇದ್ದವರು ಈಗ ಅಮೆರಿಕದ ನ್ಯಾಯಾಲಯದ ಮೇಲೆಯೂ ಕೂಡ ಇಂಥದ್ದೇ ಆರೋಪವನ್ನು ಹೊರಿಸ್ತಾರ? ಬಿಜೆಪಿ ಅದಾನಿನ ಇಷ್ಟೊಂದು ಡಿಫೆಂಡ್ ಮಾಡ್ತಾ ಇರೋದು ಯಾಕೆ? ಬಿಜೆಪಿ ಪತ್ರಿಕಾಗೋಷ್ಠಿಯನ್ನ ನಡೆಸಿ ಅದಾನಿಯನ್ನ ಡಿಫೆಂಡ್ ಮಾಡುವಂತ ಅಗತ್ಯ ಯಾಕೆ ಬಂತು? ಬಿಜೆಪಿ ಪ್ರಕಾರ ಅದಾನಿ ಪಕ್ಷದ ಸೂಪರ್ ಬಾಸ್ ಆಗಿದಾರ? ಇವು ನಮ್ಮ ಯಾವುದೇ ಮಡಿಲ ಮೀಡಿಯಾಗಳು ಬಿಲ್ಕುಲ್ ಕೇಳದ. ಆದ್ರೆ ಮೀಡಿಯಾಗಳು ಈಗ ಕೇಳಲೇಬೇಕಾದಂತಹ ಪ್ರಶ್ನೆಗಳು. ಇವುಗಳ ಬಗ್ಗೆನೇ ಇವತ್ತಿನ ವಿಡಿಯೋದಲ್ಲಿ ನಾವು ವಿವರವಾಗಿ ನಿಮಗೆ ಮಾಹಿತಿಯನ್ನ ಕೊಡ್ತೀವಿ. ಕನ್ನಡದಲ್ಲಿ ಈ ಎಲ್ಲ ಗಂಭೀರ ಪ್ರಶ್ನೆ ಎತ್ತಿರುವ ಹಾಗೆ ಈ ವಿಷಯದ ಬಗ್ಗೆ ನಿರಂತರ ವರದಿ ಮಾಡ್ತಾ ಇರುವಂತಹ ಏಕೈಕ ಚಾನಲ್ ಅಂದ್ರೆ ವಾರ್ತಾ ಭಾರತಿ. ನೀವಿನ್ನೂ ನಮ್ಮ ವಾರ್ತಾ ಭಾರತಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಪ್ರೆಸ್ ಮಾಡಿಬಿಡಿ. ಅದಾನಿ ವಿರುದ್ಧ ಅಮೆರಿಕ ಸರ್ಕಾರನೇ ಹೊರಸಿರುವಂತಹ ಗಂಭೀರ ಆಪಾದನೆ ಹಾಗೂ ಅರೆಸ್ಟ್ ವಾರೆಂಟ್ ಬಗ್ಗೆ ನಿಮಗೇನು ಅಭಿಪ್ರಾಯ ಇದೆ ಅದನ್ನು ಕೆಳಗಡೆ ಕಮೆಂಟ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ. ಇದರ ಲಿಂಕ್ ಅನ್ನು ನಿಮ್ಮೆಲ್ಲ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ, ಹಾಗೆ ಸತ್ಯ ಎಲ್ರಿಗೂ ತಲುಪಿಸಿ. ಈಗ ವಿಷಯಕ್ಕೆ ಬರೋಣ. ಅಮೆರಿಕದ ನ್ಯಾಯಾಲಯದಲ್ಲಿ ಗೌತಮ್ ಅದಾನಿ ಮತ್ತು ಅವ್ರ ಸೋದರಳಿಯನ ವಿರುದ್ಧ ಗಂಭೀರ ಆರೋಪಗಳನ್ನು ಮಾಡಲಾಗಿದೆ. ಈಗ ಅಲ್ಲಿ ವಿಚಾರಣೆ ನಡೆಯಲಿದೆ. ಭಾರತದಲ್ಲಿ ಬೃಹತ್ ಸೌರ ವಿದ್ಯುತ್ ಉತ್ಪಾದನಾ ಘಟಕ ಸ್ಥಾಪನೆಗಾಗಿ ಮುಂದಿನ 20 ವರ್ಷಗಳಲ್ಲಿ $200 ಕೋಟಿ ಹೂಡಿಕೆ ಆಕರ್ಷಿಸೋದಕ್ಕೆ ಭಾರತದ ಅಧಿಕಾರಿಗಳಿಗೆ ಲಂಚ ಹಾಗೂ ಅಮೆರಿಕ ಸೇರಿದಂತೆ ವಿದೇಶಿ ಹೂಡಿಕೆದಾರರಿಗೆ ತಪ್ಪು ಮಾಹಿತಿ ನೀಡಿರುವಂತಹ ಆರೋಪ ಗೌತಮ್ ಅದಾನಿ, ಸಾಗರ್ ಅದಾನಿ, ವಿನೀತ್ ಜೈನ್ ಮೇಲಿದೆ. ಎಂದಿನಂತೆ ಅದಾನಿ ಗ್ರೂಪ್ ಈ ಆರೋಪಗಳನ್ನ ಆಧಾರರಹಿತ ಅಂತ ಹೇಳಿದೆ. ಆದ್ರೆ ಅಮೆರಿಕ ನ್ಯಾಯಾಲಯದ ಚಾರ್ಜ್ ಶೀಟ್ ಎಲ್ಲಾ ರೀತಿಯ ಎಲೆಕ್ಟ್ರಾನಿಕ್ ಸಾಕ್ಷ್ಯಗಳನ್ನ ಹೊಂದಿದೆ ಅಂತ ಹೇಳ್ತಾ ಇದೆ. ಗೌತಮ್ ಅದಾನಿ ಅವರ ಸೋದರಳಿಯನ್ನ FBI ವಿಚಾರಣೆಗೆ ಒಳಪಡಿಸಿದೆ ಮತ್ತು ಎಲೆಕ್ಟ್ರಾನಿಕ್ ಸಾಧನಗಳನ್ನು ವಶಪಡಿಸಿಕೊಂಡಿದೆ. ನ್ಯಾಯಾಲಯದ ಮುಂದೆ ಹಲವು ರೀತಿಯ ಸಾಕ್ಷಿಗಳಿವೆ. ಅದಾನಿಯನ್ನ ಅಮೆರಿಕಕ್ಕೆ ಒಪ್ಪಿಸಬೇಕಾನ್ನೋದ್ರ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ. ವಿದೇಶಾಂಗ ಸೇವೆಯ ಅಧಿಕಾರಿಯೊಬ್ಬರು ಟ್ವಿಟರ್ನಲ್ಲಿ ಭಾರತ ಮತ್ತು ಅಮೆರಿಕ ನಡುವೆ ಹಸ್ತಾಂತರ ಒಪ್ಪಂದ ಇದೆ ಅಂತ ಬರೆದಿದ್ದಾರೆ. ಅದಾನಿಯನ್ನ ಹಸ್ತಾಂತರದಿಂದ ರಕ್ಷಣೆ ಮಾಡೋದಿಕ್ಕೆ ಭಾರತದಲ್ಲಿ ಪ್ರಕರಣವನ್ನು ದಾಖಲಿಸಬೇಕಾಗತ್ತೆ. ಮಾರ್ಚ್ ತಿಂಗಳಲ್ಲಿ ಅಮೆರಿಕದಲ್ಲಿ ತನಿಖೆ ನಡೀತಾ ಇದೆ ಅನ್ನುವಂಥ ಸುದ್ದಿ ಬಂದಿತ್ತು. ಆದರೂ ಇಲ್ಲಿಯವರೆಗೆ ಭಾರತ ಸರ್ಕಾರ ಏನ್ ಮಾಡ್ತಾ ಇತ್ತು? ಅಮೆರಿಕಕ್ಕಿಂತ ಮೊದಲು ಭಾರತದಲ್ಲಿ ಅದಾನಿಯನ್ನ ಅರೆಸ್ಟ್ ಮಾಡಬೇಕು ಅಂತ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಒತ್ತಾಯ ಮಾಡಿದ್ದಾರೆ. अदानी जी का अरेस्ट होना चाहिए, आज अरेस्ट होना चाहिए. माधवी बुच जो हैं, जो उनकी प्रोटेक्टर हैं, जिन्होंने कोई इन्वेस्टिगेशन नहीं किया, उनको हटाया जाना चाहिए. उन पर इन्वेस्टिगेशन होना चाहिए. ನ್ಯಾಯಾಲಯದ ದಾಸ್ತಾವೇಜುಗಳ ಆಧಾರದಲ್ಲಿ ದಿ ಹಿಂದೂ, ರೈಟರ್ಸ್, ABC ಆಸ್ಟ್ರೇಲಿಯಾ ವರದಿ ಮಾಡಿದ್ದು, ಅದರ ಪ್ರಕಾರ ಅದಾನಿ ವಿರುದ್ಧ ಬಂಧನ ವಾರೆಂಟ್ ಜಾರಿಯಾಗಿದೆ. ಇತ್ತ ಅದಾನಿ ಗ್ರೂಪ್ ಕೋರ್ಟ್ನಲ್ಲಿ ಮಾಡಲಾಗಿರುವಂತಹ ಆರೋಪಗಳು ಆಧಾರರಹಿತ ಅಂತ ಹೇಳಿದೆ. ಆದ್ರೆ ಅದನ್ನ ಅದಾನಿ ಗ್ರೂಪ್ ಕೋರ್ಟ್ನಲ್ಲಿ ಸಾಬೀತುಪಡಿಸಬೇಕಾಗತ್ತೆ. ಗೌತಮ್ ಅದಾನಿ ಮತ್ತು ಸೋದರಳಿಯ ಸಾಗರ್ ಅದಾನಿ ವಿರುದ್ಧ ಅಮೆರಿಕ ಕೋರ್ಟ್ ಬಂಧನ ವಾರೆಂಟ್ ಅನ್ನು ಹೊರಡಿಸಿದೆ. ವಾರೆಂಟ್ ಅನ್ನು ವಿದೇಶಿ ಕಾನೂನು ಜಾರಿ ಸಂಸ್ಥೆ ಕೊಡಲಾಗುತ್ತೆ. ಸೆಕ್ಯೂರಿಟೀಸ್ ವಂಚನೆ ಸಾಬೀತಾದ್ರೆ 20 ವರ್ಷ ಜೈಲು ಶಿಕ್ಷೆ ಆಗುತ್ತೆ. ಇನ್ನು ವಂಚನೆಯಲ್ಲಿ ಶಾಮೀಲಾದ್ರೆ 5 ವರ್ಷಗಳವರೆಗೆ ಜೈಲಾಗಬಹುದು. ವೈರ್ ಫ್ರಾಡ್ ಪಿತೂರಿಗೆ 20 ವರ್ಷಗಳವರೆಗೂ ಕೂಡ ಜೈಲು ಶಿಕ್ಷೆ ಆಗಬಹುದು. ಫಾರಿನ್ ಕರಪ್ಟ್ ಪ್ರಾಕ್ಟೀಸ್ ಆಕ್ಟ್ ನ ಅಡಿಯಲ್ಲಿ ದೋಷಿ ಅಂತ ಆದ್ರೆ 5 ವರ್ಷಗಳ ಜೈಲಾಗಬಹುದು. ಈ ಯಾವುದೇ ಶಿಕ್ಷೆಗಳ ಜೊತೆಗೆ ಭಾರಿ ದಂಡವನ್ನು ಕೂಡ ವಿಧಿಸಲಾಗುತ್ತೆ. ಗೌತಮ್ ಅದಾನಿ ಮತ್ತು ಸಾಗರ್ ಅದಾನಿ ವಿರುದ್ಧ $265 ಮಿಲಿಯನ್ ಲಂಚ ನೀಡಿದಂತ ಆರೋಪ ಮಾಡಲಾಗಿದೆ. ಇದನ್ನ ನಾವು ರೂಪಾಯಿ ಲೆಕ್ಕದಲ್ಲಿ ನೋಡೋದಾದ್ರೆ 2238 ಕೋಟಿ ರೂಪಾಯಿ. ಇಲ್ಲಿಯವರೆಗೂ ಅದಾನಿ ಜೊತೆಗೆ ಸಹೋದರನ ಹೆಸರು ಬರ್ತಾ ಇತ್ತು. ಆದ್ರೆ ಈ ಬಾರಿ ಸೋದರಳಿಯನ ಹೆಸರು ತಳಕು ಹಾಕೊಂಡಿದೆ. ಅದಾನಿ ವಿರುದ್ಧದ ಇಷ್ಟು ದೊಡ್ಡ ಹಗರಣದ ಆರೋಪ ಸಾಬೀತಾದ್ರೆ ಮೋದಿ ಅದನ್ನ ಹೇಗೆ ಎದುರಿಸ್ತಾರೆ? ವಂಚನೆಯ 5 ಪ್ರಕಾರಗಳಲ್ಲಿ ಅದಾನಿ ವಿರುದ್ಧದ ಆರೋಪಗಳ ಕುರಿತು ವಿಚಾರಣೆ ನಡೀಬೇಕಾಗಿದೆ. ಅದಾನಿ ವಿರುದ್ಧದ ಅಮೆರಿಕ ಕೋರ್ಟ್ ಕ್ರಮದ ಬೆನ್ನಲ್ಲೇ ವಿಪಕ್ಷ ನಾಯಕ ರಾಹುಲ್ ಗಾಂಧಿ ಅವರು ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. ತಕ್ಷಣವೇ ಅದಾನಿಯನ್ನ ಬಂಧಿಸಬೇಕು ಅಂತ ಅವರು ಒತ್ತಾಯ ಮಾಡಿದ್ರು. ಆದ್ರೆ ಅದಾನಿ ಬಂಧನ ಆಗೋದಿಲ್ಲ. ಯಾಕಂದ್ರೆ ಪ್ರಧಾನಿ ಮೋದಿ ಅವರೇ ಅದಾನಿ ಬೆನ್ನಿಗೆ ನಿಂತಿದ್ದಾರೆ ಮತ್ತು ಅದಾನಿಯ ರಕ್ಷಣೆಯಲ್ಲಿ ತೊಡಗಿದ್ದಾರೆ. ದೇಶದ ಯುವಕರಿಗೆ ಉದ್ಯೋಗ ಸಿಗೋದಿಲ್ಲ, ಬೆಲೆ ಅಂತೂ ಏರ್ತಾನೆ ಇದೆ. ಸಣ್ಣದೊಂದು ತಪ್ಪಿಗೂ ಜೈಲ್ ಪಾಲಾಗಬೇಕಾಗತ್ತೆ. ಆದ್ರೆ ಅದಾನಿ ಏನೇ ಮಾಡಿದ್ರು ಈ ದೇಶದ ಪ್ರಧಾನಿ ರಕ್ಷಣೆ ಮಾಡ್ತಾರೆ. ದೇಶವನ್ನ ಹೈಜಾಕ್ ಮಾಡಿರುವಂತಹ ಜನರ ಈ ಜಾಲದ ಬಗ್ಗೆ ಸಂಸತ್ತಿನಲ್ಲಿ ಹೇಳ್ತೀನಿ ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ ಅವರು.
कि अदानी जी की अरेस्ट नहीं होगी, और इसलिए नहीं होगी क्योंकि हिंदुस्तान के प्रधानमंत्री अदानी जी के पीछे खड़े हुए हैं और उनके प्रोटेक्टर हैं। आप लोग हिंदुस्तान के युवा, आप लोगों को रोज़गार नहीं मिलता, महंगाई बढ़ती जाती है, छोटा सा कोई क्राइम करता है जेल चला जाता है, मगर अदानी कुछ भी कर ले, हिंदुस्तान के प्रधानमंत्री और एक नेटवर्क, जिस नेटवर्क को हम एक्सपोज करके देश को दिखाएंगे, ये एक व्यक्ति नहीं है, ये अलग अलग पोजीशंस में लोग बैठे हुए हैं और एक एक करके हम आपको दिखाएंगे ये कौन लोग हैं। माधवी बुच का हमने आपको क्लियरली दिखाया है और आगे भी हम आपको रिवील करेंगे ये लोग कौन हैं जिन्होंने हिंदुस्तान को हाईजैक किया है। ಸೆಬಿ ಮುಖ್ಯಸ್ಥೆ ಮಾಧವಿ ಬುಚ್ ವಿರುದ್ಧ ತನಿಖೆ ಆಗಬೇಕಾಗಿತ್ತು, ಆದ್ರೆ ಆದದ್ದೇನು? ಅಮೆರಿಕದ ಚಾರ್ಜ್ ಶೀಟ್ ನಲ್ಲಿ ಈ ವಿಚಾರ ಬರುತ್ತೆ. ಅದಾನಿ ಸೆಬಿಗೆ ಸುಳ್ಳು ಹೇಳಿದ್ದಾರೆ ಅನ್ನುವಂತಹ ವಿಚಾರ ಅದರಲ್ಲಿದೆ. ಇದ್ರ ಬಗ್ಗೆ ತನಿಖೆಯ ಜವಾಬ್ದಾರಿ ಸೆಬಿಯದ್ದೇ ಆಗಿದೆ. ಭಾರತದ ಸ್ಟಾಕ್ ಎಕ್ಸ್ಚೇಂಜ್ಗೆ, ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ಗೆ ಅದಾನಿ ಅವರು ಸುಳ್ಳು ಹೇಳಿರೋದಾಗಿ ಅಮೆರಿಕ ಹೇಳುತ್ತೆ. ಅದಾನಿ ಬರೆದಿದ್ದಂತಹ ಪತ್ರಗಳಲ್ಲಿ ತಪ್ಪು ಮಾಹಿತಿಗಳನ್ನೇ ನೀಡಲಾಗಿದೆ ಅಂತ ಆ ವರದಿಯಲ್ಲಿದೆ. ಭಾರತದ ಸ್ಟಾಕ್ ಎಕ್ಸ್ಚೇಂಜ್ಗೆ ಅದಾನಿ ಸುಳ್ಳು ಹೇಳಿದ್ದಾರೆ ಅನ್ನೋದ್ರ ಬಗ್ಗೆ ಪ್ರಶ್ನೆ ಎತ್ತಿರುವಂತಹ ಕಾಂಗ್ರೆಸ್ ನಾಯಕ ಪ್ರವೀಣ್ ಚಕ್ರವರ್ತಿ ಸೆಬಿ ಈ ಬಗ್ಗೆ ತನಿಖೆ ನಡೆಸೋದಾ ಅಂತ ಕೇಳಿದ್ದಾರೆ. ಇದಕ್ಕಾಗಿ ಸೆಬಿ ಮುಖ್ಯಸ್ಥನ ತಾತ್ಕಾಲಿಕವಾಗಿ ಹುದ್ದೆಯಿಂದ ತೆಗಿಬೇಕು ಅಂತ ರಾಹುಲ್ ಗಾಂಧಿ ಅವರು ಆಗ್ರಹಿಸಿದ್ದಾರೆ. ಇಷ್ಟೆಲ್ಲ ಆರೋಪಗಳು ಬರ್ತಾ ಇರುವಾಗಲೂ ಕೂಡ ಸೆಬಿ ಮೌನ ವಹಿಸಿರೋದು ನಾಚಿಕೆಗೇಡಿನ ಸಂಗತಿ ಅಲ್ವಾ? 2023 ಮಾರ್ಚ್ನಿಂದಲೂ ಅಮೆರಿಕದಲ್ಲಿ ಈ ವಿಚಾರ ಚರ್ಚೆ ಆಗ್ತಾನೆ ಇದೆ. FBI ತನಿಖೆ ನಡೀತಾ ಇತ್ತು, ಅಮೆರಿಕದ ಕೋರ್ಟ್ನಿಂದ ಸಮನ್ಸ್ ಬಂದಿತ್ತು, FBI ಸಾಗರ್ ಅದಾನಿ ವಿರುದ್ಧ ಶೋಧ ನಡೆಸಿತ್ತು, ಅಮೆರಿಕದಲ್ಲಿ ಸಾಗರ್ ಅದಾನಿ ಸ್ಥಳಗಳ ಮೇಲೆ FBI ರೇಡ್ ನಡೆದಿದೆ ಅಂತ ನಮ್ಮ ದೇಶದ ಮಡಿಲ ಮೀಡಿಯಾಗಳು ಹೇಳ್ತವ? 2023 ಮಾರ್ಚ್ನಲ್ಲಿಯೇ ಇದೆಲ್ಲನೂ ನಡೆದು ಹೋಗಿದೆ. ಸಾಗರ್ ಅದಾನಿಯನ್ನು FBI ವಿಚಾರಣೆ ನಡೆಸಿದಂಥ ಮಾರನೇ ದಿನಾನೇ 2023 ಮಾರ್ಚ್ 18ರಂದು ಸರ್ಚ್ ವಾರೆಂಟಿನ ಪ್ರತಿ ಪುಟದ ಚಿತ್ರಗಳನ್ನು ಗೌತಮ್ ಅದಾನಿ ಖುದ್ದು ಇಮೇಲ್ ಮಾಡಿದ್ರು. ಇಬ್ರು ಒಂದೇ ವಿಚಾರವಾಗಿ ಶಾಮೀಲಾಗಿದ್ರು ಮತ್ತು ಇಬ್ಬರಿಗೂ ಎಲ್ಲಾ ವಿಚಾರಗಳು ತಿಳಿದಿದ್ವು ಅನ್ನೋದು ಆರೋಪ ಪಟ್ಟಿಯಲ್ಲಿ ಸ್ಪಷ್ಟವಾಗಿದೆ. 2022 ಏಪ್ರಿಲ್ 29ರಂದು ಅಹಮದಾಬಾದ್ನ ಅದಾನಿ ಪ್ರಧಾನ ಕಚೇರಿಯಲ್ಲಿ ವಿನೀತ್ ಜೈನ್, ಸಾಗರ್ ಅದಾನಿ ಮತ್ತು ಗೌತಮ್ ಅದಾನಿ ಸಭೆಯನ್ನ ಸೇರಿದ್ರು. ಈ ಸಭೆಯಲ್ಲಿ ಲಂಚ ನೀಡಿ ಗುತ್ತಿಗೆಯನ್ನು ಗಿಟ್ಟಿಸಿಕೊಳ್ಳುವಂತಹ ವಿಚಾರವನ್ನ ಗೌತಮ್ ಅದಾನಿ ಹೇಳಿದ್ರು. ಭಾರತೀಯ ಅಧಿಕಾರಿಗಳಿಗೆ ಲಂಚ ನೀಡೋದಕ್ಕಾಗಿ ಸ್ವತಃ ತಾನು ಏನೇನು ಕ್ರಮವನ್ನು ತೆಗೆದುಕೊಂಡಿದ್ದೀನಿ ಅನ್ನೋದ್ರ ಬಗ್ಗೆಯೂ ಕೂಡ ಗೌತಮ್ ಅದಾನಿ ಹೇಳಿದ್ದು ಆ ಆರೋಪ ಪಟ್ಟಿಯಲ್ಲಿ ದಾಖಲಾಗಿದೆ. ರಾಹುಲ್ ಗಾಂಧಿ ಅವರು ಪ್ರಶ್ನೆ ಎತ್ತೋ ಹಾಗೆ ಇಷ್ಟು ಎಲ್ಲ ಆದ ಮೇಲೂ ಕೂಡ ಅದಾನಿ ಜೈಲಿನಿಂದ ಹೊರಗೆ ಹಾಕಿದ್ದಾರೆ. जेपीसी होनी चाहिए, मगर अब सवाल ये है कि अदानी जी जेल के बाहर क्यों हैं? अगर कोई भी क्राइम करता है तो नरेंद्र मोदी का कहना है वो उसको अंदर कर देते हैं, और ये जो व्यक्ति हैं जिनको अमेरिकन एजेंसी ने कहा है कि इन्होंने क्राइम किया है, और अमेरिकन एजेंसी ने कहा है कि इन्होंने हिंदुस्तान में क्राइम किया है, ब्राइब्स दी हैं, पावर को महंगा बेचा है, ये सब वहां बोला जा रहा है और प्रधानमंत्री यहां कुछ नहीं कर रहे हैं। और मैं आपको बताता हूं कुछ नहीं कर सकते, अगर वो करना भी चाहें वो नहीं कर सकते हैं क्योंकि वो अदानी जी के कंट्रोल में है. ಅದಾನಿ ಭಾರತದಲ್ಲಿ ಲಂಚ ನೀಡಿದ್ದಾರೆ, ಅಧಿಕಾರಿಗಳನ್ನು ಬಳಸಿದ್ದಾರೆ ಅನ್ನೋದೆಲ್ಲವನ್ನ ಈಗ ಅಮೆರಿಕ ಹೇಳ್ತಾ ಇದೆ. ಆದ್ರೆ ಪ್ರಧಾನಿ ಮೋದಿ ಇದ್ರ ಬಗ್ಗೆ ಏನನ್ನೂ ಮಾಡಿಲ್ಲ. ಅವ್ರು ಬಹುಶಃ ಮಾಡೋದು ಇಲ್ಲ ಬಿಡಿ, ಮಾಡಬೇಕಾಗಿ ಬಂದರೂ ಕೂಡ ಅವ್ರು ಅದನ್ನು ಮಾಡೋದಿಲ್ಲ. ಯಾಕಂದ್ರೆ ಅವ್ರು ಅದಾನಿ ನಿಯಂತ್ರಣದಲ್ಲಿದ್ದಾರೆ. ಈಗ ಅದಾನಿಯ ಬಂಧನ ಆಗುತ್ತಾ? ಅಮೆರಿಕಕ್ಕೆ ಅದಾನಿಯ ಹಸ್ತಾಂತರ ಆಗ್ಲಿದೆಯಾ? ಅಮೆರಿಕ ತನಿಖಾಧಿಕಾರಿಗಳೇ ಭಾರತಕ್ಕೆ ಬರ್ತಾರೋ ಅಥವಾ ಇವರೇ ಅಮೆರಿಕಕ್ಕೆ ಹೋಗ್ಬೇಕಾಗಿ ಬರಲಿದೆಯಾ ಅನ್ನೋದು ತಿಳಿಬೇಕಾಗಿದೆ. ಭಾರತ ಮತ್ತು ಅಮೆರಿಕ ನಡುವೆ ಹಸ್ತಾಂತರ ಒಪ್ಪಂದ ಇದ್ದು ಹಸ್ತಾಂತರ ನಡೆಯಲಿದೆ ಅಂತ ವರದಿ ಹೇಳ್ತಾ ಇದೆ. ಭಾರತ ಅದಾನಿಯನ್ನ ಬಚಾವ್ ಮಾಡುತ್ತಾ? ಇಡೀ ಸರ್ಕಾರ ಹೇಗೆ ಅದಾನಿಯನ್ನ ರಕ್ಷಣೆ ಮಾಡಲಿದೆ? ಆರೋಪ ಏನಾದರೂ ಸಾಬೀತಾದ್ರೆ ಅದಾನಿ ಜೈಲ್ ಸೇರ್ಬೇಕಾಗಿ ಬರುತ್ತೆ. ಗೌತಮ್ ಅದಾನಿ, ಸಾಗರ್ ಅದಾನಿ ಇಬ್ಬರ ವಿರುದ್ಧನೂ FBI ತನಿಖೆ ನಡೀತಾ ಇದೆ. ಅಮೆರಿಕದ ಕೋರ್ಟ್ನಲ್ಲಿ ಕೇಸ್ ನಡೀತಾ ಇದೆ. ಇಷ್ಟು ದೊಡ್ಡ ವಿಚಾರ, ಆದರೆ ಮಡಿಲ ಮೀಡಿಯಾದಲ್ಲಿ ಒಂದು ಸಣ್ಣ ಸುದ್ದಿ ಕೂಡ ಇಲ್ಲ. ಕೋರ್ಟಿನಲ್ಲಿ ವಿಚಾರಣೆ ನಡೀತಾ ಇರೋದು, ತಾನು ಹಾಜರಾಗೋದಕ್ಕೆ ಆದೇಶ ಇದ್ದುದು ಅದಾನಿಗೆ ತಿಳಿದೇ ಇತ್ತು. ಸಾಗರ್ ಅದಾನಿಯ ಎಲೆಕ್ಟ್ರಾನಿಕ್ ಉಪಕರಣಗಳ ಶೋಧಕ್ಕೂ ಕೂಡ ವಾರೆಂಟ್ ಜಾರಿಯಾಗಿತ್ತು. ಆದರೆ ಗೌತಮ್ ಅದಾನಿ ಟ್ರಂಪ್ ಗೆದ್ದಿದ್ದಕ್ಕೆ ಅಭಿನಂದನೆಯನ್ನು ಹೇಳ್ತಾ ತನ್ನದೇ ವ್ಯವಹಾರವನ್ನು ಕುದುರಿಸೋದಕ್ಕೆ ನೋಡ್ತಾ ಇದ್ರು. ಅಮೆರಿಕದ ಎನರ್ಜಿ ಸೆಕ್ಯೂರಿಟಿ ವಲಯದಲ್ಲಿ $10 ಬಿಲಿಯನ್ ಹೂಡಿಕೆ ಮತ್ತು 15,000 ಉದ್ಯೋಗ ಸೃಷ್ಟಿಗೆ ಅದಾನಿ ಗ್ರೂಪ್ ಬದ್ಧವಾಗಿರುವುದಾಗಿ ಅದಾನಿ ಟ್ವೀಟ್ ಮೂಲಕ ಹೇಳಿದ್ರು. ಅದಾನಿ ಮತ್ತು ಮೋದಿ ಜೊತೆಗಿರುವಂತಹ ಫೋಟೋಗಳನ್ನ, ಅದಾನಿಯ ವಿಮಾನದಲ್ಲಿನ ಮೋದಿ ಚಿತ್ರಗಳನ್ನ ಸಂಸತ್ತಿನಲ್ಲಿ ರಾಹುಲ್ ತೋರಿಸಿದ್ರೆ ಗದ್ದಲ ಮಾಡಿದಂತಹ BJP ಈಗೇನು ಹೇಳಲಿದೆ?
ಅಮೆರಿಕಕ್ಕೆ ಅದಾನಿಯನ್ನ ಭಾರತ ಹಸ್ತಾಂತರ ಮಾಡುವ ಮೊದಲು ಅಮೆರಿಕ ತನಿಖಾ ಏಜೆನ್ಸಿಯ ಪ್ರಶ್ನೆಗಳಿಗೆ ಅದಾನಿ ಉತ್ತರ ನೀಡಬೇಕಾಗಿ ಬರಲಿದೆ. ಅಮೆರಿಕ ನ್ಯಾಯಾಲಯ ಅದಾನಿ ಮತ್ತವ್ರ ಕಂಪನಿಯ 7 ಮಂದಿಯ ವಿರುದ್ಧ ಲಂಚ ನೀಡಿಕೆ ಆರೋಪದಲ್ಲಿ, ಅಮೆರಿಕದ ಹೂಡಿಕೆದಾರರನ್ನ ವಂಚಿಸಿರುವಂತಹ ಆರೋಪದಲ್ಲಿ, ಅಮೆರಿಕದ ಬ್ಯಾಂಕ್ಗಳ ಬಳಿ ಸತ್ಯ ಮರೆಮಾಚಿದಂತಹ ಆರೋಪದಲ್ಲಿ ತನಿಖೆ ನಡೆಸೋದಕ್ಕೆ ಆದೇಶ ನೀಡಿದೆ. ಕಳೆದ ತಿಂಗಳು ಅದಾನಿ ಗ್ರೂಪ್ ಹಾಗೂ ಕಿನ್ಯಾ ಸರ್ಕಾರ ಮಹತ್ವದ ಒಪ್ಪಂದಕ್ಕೆ ಸಹಿ ಹಾಕಿತ್ತು. ಕಿನ್ಯಾದ ಪ್ರಮುಖ ವಿಮಾನ ನಿಲ್ದಾಣ ನಿರ್ವಹಣೆಯನ್ನ ಸರ್ಕಾರಿ ಹಾಗೂ ಖಾಸಗಿ ಸಹಭಾಗಿತ್ವದಲ್ಲಿ ನಿರ್ವಹಣೆ ಮಾಡೋದ್ರ ಸಂಬಂಧ 30 ವರ್ಷಗಳ ಒಪ್ಪಂದ ಆಗಿತ್ತು. $735 ಮಿಲಿಯನ್ ಬೃಹತ್ ಮೊತ್ತದ ಒಪ್ಪಂದ ಈಗ ರದ್ದಾಗಿದೆ. ಬಾಂಗ್ಲಾದೇಶದ ನ್ಯಾಯಾಲಯ ಕೂಡ ಅದಾನಿ ಗ್ರೂಪ್ ಜೊತೆಗಿನ ಬಾಂಗ್ಲಾ ವಿದ್ಯುತ್ ಖರೀದಿ ಒಪ್ಪಂದ ಕುರಿತ ಸಮೀಕ್ಷೆಗಾಗಿ ಉನ್ನತ ಸಮಿತಿ ರಚನೆಗೆ ಆದೇಶ ನೀಡಿದೆ. ಇದೆಲ್ಲದರ ನಡುವೆನೆ ಅಮೆರಿಕದ ತನಿಖೆಯನ್ನು ಅದಾನಿಯವರು ಎದುರಿಸಬೇಕಾಗಿದೆ. ಬಿಜೆಪಿ ಐಟಿ ಸೆಲ್ನ ಮುಖ್ಯಸ್ಥ ಅಮಿತ್ ಮಾಳವಿಯಾ ಟ್ವೀಟ್ ಮಾಡಿದ್ದು, ಇದು ಎಲ್ಲಾನು ಸದ್ಯ ಆರೋಪಗಳಷ್ಟೇ ಹೊರತು ಶಿಕ್ಷೆ ಆಗಿಲ್ಲ, ಆರೋಪ ಸಾಬೀತು ಆಗೋವರೆಗೂ ಅದಾನಿ ನಿರ್ದೋಷಿಯಾಗಿಯೇ ಇರಲಿದ್ದಾರೆ ಅಂತ ಹೇಳಿದ್ದಾರೆ. ಆದ್ರೆ ಇದೇ ಅಮಿತ್ ಮಾಳವಿಯಾ ಈ ಹಿಂದಿನ ಸುದ್ದಿಗೋಷ್ಠಿಯಲ್ಲಿ ಸೋನಿಯಾ ಮತ್ತು ರಾಹುಲ್ ಚಿತ್ರಗಳಿರುವಂತಹ ಪೋಸ್ಟರ್ ಅನ್ನ ತೋರಿಸಿ ಬೇಲ್ ಮೇಲೆ ಹೊರಗಿದ್ದಾರೆ ಅಂತ ಹೇಳಿದ್ರು. ಬೇಲ್ ಮೇಲೆ ಹೊರಗಿದ್ದಾರೆ ಅಂತ ಅಂದ್ರೆ ದೋಷಿಗಳೆಲ್ಲ ಅನ್ನೋದು ಅಮಿತ್ ಮಾಳವಿಯಾಗೆ ಗೊತ್ತಿಲ್ವಾ? ಅದಾನಿ ಈಗ ಅಮೆರಿಕಕ್ಕೆ ಹೋಗುವಂತ ಟಿಕೆಟ್ ಅನ್ನ ಖರೀದಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇಷ್ಟೆಲ್ಲ ದೊಡ್ಡ ಉದ್ಯಮ ಸಾಮ್ರಾಜ್ಯದ ಮಾಲೀಕ ಅಮೆರಿಕಕ್ಕೆ ಹೋಗ್ಲಾರಂತ ಸ್ಥಿತಿ ಏರ್ಪಟ್ಟಿದೆ. ಎಲ್ಲೆಲ್ಲೂ ಈಗ ಅದಾನಿಗೆ ಅಮೆರಿಕ ಕೋರ್ಟ್ ವಾರೆಂಟ್ ಬಂದಿರೋದೇ ಈಗ ಸುದ್ದಿ. ಸಾಮಾಜಿಕ ಮಾಧ್ಯಮಗಳಲ್ಲೂ ಕೂಡ ಅದೇ ವಿಚಾರ. ಅಮೆರಿಕ ನ್ಯಾಯಾಲಯಕ್ಕೆ ಸಲ್ಲಿಕೆಯಾಗಿರುವಂತಹ ಚಾರ್ಜ್ ಶೀಟ್ ನಲ್ಲಿ ಮಾಡಲಾಗಿರುವಂತಹ ಆರೋಪಗಳೇನು? ಮೊದಲನೇದಾಗಿ ಅಮೆರಿಕದ ಹೂಡಿಕೆದಾರರಿಗೆ ವಂಚನೆ ಮತ್ತು ಭಾರತೀಯ ಅಧಿಕಾರಿಗಳಿಗೆ ಲಂಚ ನೀಡಿಕೆ. ಎರಡನೇದಾಗಿ ಸೆಕ್ಯೂರಿಟಿ ಮತ್ತು ವೈರ್ ಫ್ರಾಡ್ ಮತ್ತು ಸುಳ್ಳು ಮಾಹಿತಿಯನ್ನ ನೀಡಿ ಅಮೆರಿಕದ ಬ್ಯಾಂಕ್ಗಳು ಹಾಗೂ ಜಾಗತಿಕ ಹೂಡಿಕೆದಾರರಿಂದ ಫಂಡ್ ಪಡೆದಿರೋದು. ವೈರ್ ಫ್ರಾಡ್ ಅಂತಂದ್ರೆ ಫೋನ್, ಇಂಟರ್ನೆಟ್ ಇಲ್ಲವೇ ಕಂಪ್ಯೂಟರ್ ಅನ್ನ ಬಳಸಿ ಹಣಕಾಸು ವಂಚನೆಯನ್ನ ನಡೆಸೋದಾಗಿದೆ. ಅಮೆರಿಕದ ಸೆಕ್ಯೂರಿಟಿ ಎಕ್ಸ್ಚೇಂಜ್ಗೆ ಅದಾನಿ ಕಂಪನಿ ಏನು ವರದಿ ನೀಡಿದೆ ಅನ್ನೋದ್ರ ಬಗ್ಗೆ FBI ಪರಿಶೀಲನೆಯನ್ನ ನಡೆಸಲಿದೆ. ಇನ್ನು ಸೆಕ್ಯೂರಿಟಿ ಫ್ರಾಡ್ ಅಂತಂದ್ರೆ ಶೇರ್ ಮಾರುಕಟ್ಟೆಯಲ್ಲಿನ ಹೂಡಿಕೆದಾರರಿಗೆ ವಂಚನೆ ಎಸಗಿರುವಂತಹ ಆರೋಪ. ಶೇರ್ ಮಾರುಕಟ್ಟೆಯಲ್ಲಿ ಹಣ ತೊಡಗಿಸುವವರ ಜೊತೆಗೆ ವಂಚನೆಗೆ ಇಳಿಯೋ ಹಾಗಿಲ್ಲ. ಇದ್ರ ಬಗ್ಗೆ ಸೆಬಿ ತನಿಖೆಯನ್ನ ಮಾಡಬೇಕಾಗಿತ್ತು. ಆದ್ರೆ ಸೆಬಿ ಮುಖ್ಯಸ್ಥೆಯ ವಿರುದ್ಧನೇ ಇಲ್ಲಿ ಹಲವಾರು ಆರೋಪಗಳಿವೆ. ಅವುಗಳ ಬಗ್ಗೆನೇ ಇನ್ನೂ ತನಿಖೆ ನಡೆದಿಲ್ಲ. ಆದ್ರೆ ಇಲ್ಲಿ ಅದಾನಿ ಮತ್ತು ಮೋದಿ ಇಬ್ಬರು ಮಿತ್ರರು. ರಾಹುಲ್ ಆರೋಪ ಮಾಡಿರೋ ಹಾಗೆ ಇಬ್ರು ಒಟ್ಟಿಗಿದ್ದಾರೆ, ಸೇಫ್ ಆಗಿದ್ದಾರೆ. ಲಂಚ ಕೊಟ್ಟು ಗುತ್ತಿಗೆ ಪಡೆಯೋದ್ರ ಬಗ್ಗೆ ಅದಾನಿ 2020ರಲ್ಲಿಯೇ ಪ್ಲಾನ್ ಮಾಡಿದ್ರು, ಲಂಚ ನೀಡಿದ್ದು ಆಯ್ತು. ಆದ್ರೆ ಈ ವಿಚಾರವನ್ನ ಅಮೆರಿಕದ ಬ್ಯಾಂಕ್ ಮತ್ತು ಹೂಡಿಕೆದಾರರ ಬಳಿ ಮರೆಮಾಚಲಾಯಿತು. ಗೌತಮ್ ಅದಾನಿ, ಸಾಗರ್ ಅದಾನಿ ಜೊತೆಗೆ ಈ ವಿನೀತ್ ಜೈನ್, ರಂಜಿತ್ ಗುಪ್ತಾ, ಸೌರಭ್ ಅಗರ್ವಾಲ್, ದೀಪಕ್ ಮಲ್ಹೋತ್ರಾ, ರೂಪೇಶ್ ಅಗರ್ವಾಲ್ ಈ ಪ್ರಕರಣದಲ್ಲಿ ಇತರ ಆರೋಪಿಗಳಾಗಿದ್ದಾರೆ. ಇವರೆಲ್ಲರ ನಡುವಿನ ಈ ಇಮೇಲ್ ವ್ಯವಹಾರಗಳು ಸೇರಿ ಎಲ್ಲ ಸಬೂತುಗಳನ್ನು ಅಮೆರಿಕದ ತನಿಖಾ ಏಜೆನ್ಸಿ ಹೊಂದಿರೋದಾಗಿ ತಿಳಿದು ಬಂದಿದೆ. ಆರೋಪಿಗಳೆಲ್ಲ ಅಮೆರಿಕನ್ ಫಾರಿನ್ ಕರಪ್ಟ್ ಪ್ರಾಕ್ಟೀಸ್ನ ಆಕ್ಟ್ ಅನ್ನು ಉಲ್ಲಂಘಿಸಿದ್ದಾರೆ ಅಂತ ಹೇಳಲಾಗಿದೆ. ಸುಳ್ಳು ಮಾಹಿತಿ ನೀಡಿನೇ $3 ಬಿಲಿಯನ್ ಸಾಲ ಪಡೆದಿರುವಂತಹ ಆರೋಪ ಇದೆ. ಅಮೆರಿಕದಲ್ಲಿ ಈ ರೀತಿಯ ವಂಚನೆ ಎಸಗಿ ಒಂದು ವ್ಯವಹಾರ ಮಾಡೋದು ಅಪರಾಧ. ಸಿಕ್ಕ ಬಿದ್ರೆ ದಂಡ ಅಥವಾ ಜೈಲು ಪಕ್ಕ. ಆದ್ರೆ ಇದು ಭಾರತದಲ್ಲಿ ಇದೆಲ್ಲನೂ ಮಾಮೂಲು ಅನ್ನುವಂಥ ಪರಿಸ್ಥಿತಿ ಇದ್ದಿರಬಹುದು. ಅಮೆರಿಕದ ಕೋರ್ಟ್ ಕ್ರಮದ ಬೆನ್ನಲ್ಲೇ ಅದಾನಿ ಗ್ರೀನ್ ಎನರ್ಜಿ ಸಂಸ್ಥೆ 5,000 ಕೋಟಿ ಸಂಗ್ರಹಿಸುವ ಬಾಂಡ್ ಬಿಡುಗಡೆ ಯೋಜನೆಯನ್ನು ಕೈಬಿಟ್ಟಿದೆ. ಈ ಬಾಂಡ್ಗಳಿಗೆ ಸಾಕಷ್ಟು ಹೂಡಿಕೆದಾರರು ಅರ್ಜಿ ಹಾಕಿದ್ರು. ಆದ್ರೆ ಈಗ ಬಾಂಡ್ ಬಿಡುಗಡೆ ಪ್ರಸ್ತಾಪದಿಂದ ಅದಾನಿ ಕಂಪನಿ ಹಿಂದೆ ಸರಿದಿದೆ. ಅದಾನಿ ವಿರುದ್ಧ ಇಂಥ ಗಂಭೀರ ಆರೋಪ ಬಂದಿರುವಾಗ ಇಡೀ ಮೋದಿ ಸರ್ಕಾರ ಸುಮ್ಮನೆ ಬಾಯಿ ಮುಚ್ಕೊಂಡು ಕೂತಿದೆ. ಲಂಚದ ಭರವಸೆ ಅದಾನಿ ಕಡೆಯಿಂದ ಅಧಿಕಾರಿಗಳಿಗೆ ಸಿಕ್ಕಿದ ಬಳಿಕನೇ ಅದಾನಿ ಸಮೂಹದಿಂದ ವಿದ್ಯುತ್ ಖರೀದಿಗೆ ಭಾರತದ 5 ರಾಜ್ಯಗಳ ವಿದ್ಯುತ್ ವಿತರಕರು ಮುಂದಾಗಿದ್ರು ಅನ್ನೋದು ಕೂಡ ಅಮೆರಿಕ ಕೋರ್ಟ್ಗೆ ಸಲ್ಲಿಸಿರುವಂತಹ ಮಾಹಿತಿಯಲ್ಲಿದೆ. ಆಂಧ್ರ ಪ್ರದೇಶದ ಅಧಿಕಾರಿಗಳು ಲಂಚ ಪಡೆದಿರೋ ಬಗ್ಗೆಯೂ ಕೂಡ ಆರೋಪಗಳು ಇದರಲ್ಲಿವೆ. ಇಂಧನ ಪೂರೈಕೆಗಾಗಿ ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂದ್ರೆ SECI ಜೊತೆಗೆ ಕರಾರನ್ನ ಮಾಡಿಕೊಂಡಿತ್ತು. ಈ ವಲಯದಲ್ಲಿ 2030ರ ವೇಳೆಗೆ ದೇಶದ ಅತಿ ದೊಡ್ಡ ಕಂಪನಿ ಆಗುವಂತ ನಿಟ್ಟಿನಲ್ಲಿ ಅದಾನಿ ಗ್ರೂಪ್ ಗುರಿ ಇತ್ತು. ಅದಾನಿ ವಿರುದ್ಧದ ಆರೋಪಗಳನ್ನು ಒಪ್ಪಿಕೊಳ್ಳೋದಕ್ಕೆ ರೆಡಿ ಇಲ್ಲದ ಬಿಜೆಪಿ ಅಮೆರಿಕ ಅದಾನಿ ಗ್ರೂಪ್ ವಿರುದ್ಧ ಮಾಡಿರುವಂತಹ ಆರೋಪದಲ್ಲಿ ಉಲ್ಲೇಖ ಮಾಡಲಾಗಿರುವಂತಹ 4 ರಾಜ್ಯಗಳಲ್ಲಿ ಇದ್ದಿದ್ದು ಕಾಂಗ್ರೆಸ್ ಸರ್ಕಾರ ಅನ್ನುವಂತಹ ವಿಚಾರವನ್ನು ಮಾತ್ರ ಎತ್ತುಕೊಳ್ಳುತ್ತೆ. ಕೆಲವು ಮಾಹಿತಿಗಳ ಪ್ರಕಾರ ಜಮ್ಮು ಕಾಶ್ಮೀರದಲ್ಲೂ ಕೂಡ ಅದಾನಿ ಸಮೂಹದ ಗುತ್ತಿಗೆ ಆಗಿತ್ತು. जुलाई 2021 से फरवरी 2022 के बीच का है और उस समय जो 4 राज्य में SDC स्टेट डिस्ट्रीब्यूशन कंपनी, इलेक्ट्रिसिटी डिस्ट्रीब्यूशन कंपनी, वो स्टेट की ही प्रॉपर्टी होती है, स्टेट गवर्नमेंट की। छत्तीसगढ़ की सरकार, छत्तीसगढ़ में किसकी सरकार थी? कांग्रेस पार्टी की भूपेश बघेल जी की सरकार छत्तीसगढ़ में उस समय मौजूद थी, डॉक्यूमेंट्स में भी मौजूद है। उस समय आंध्र प्रदेश में जहां सबसे ज्यादा लेन देन के विषय में चर्चा हुई, दीज आर ऑल एलिगेशंस, ये जो तथाकथित लेन देन के विषय में बातचीत हुई है,
सर्वाधिक आंध्र प्रदेश में हुई है। किसकी सरकार थी आंध्र प्रदेश में? क्या भारतीय जनता पार्टी की सरकार थी? नहीं। क्या हमारी समर्थित सरकार थी? नहीं। किसकी सरकार थी? YSRCP की सरकार थी। उस समय तमिलनाडु में, क्योंकि तमिलनाडु का नाम भी इसमें आता है, उनके स्टेट डिस्ट्रीब्यूशन कंपनी का नाम आता है। किसकी सरकार थी? DMK, आपके सहयोगी स्टालिन जी की सरकार थी। DMK की सरकार थी। उस समय उड़ीसा में किसकी सरकार थी? BJD की सरकार थी। तो स्वाभाविक रूप से ये चारों राज्य जिसका जिक्र डॉक्यूमेंटेशन में सामने आया है, यूएस में सामने आया है, उन चारों राज्य में ना तो हमारे मुख्यमंत्री थे और ना ही हमारी समर्थित सरकार थी, कांग्रेस और उनके सहायक दलों की सरकार थी। ಬಿಜೆಪಿಯೇತರ ಸರ್ಕಾರಗಳಿರುವಂತಹ ರಾಜ್ಯಗಳ ವಿಚಾರದಲ್ಲಿ ಸಂಬಿತ್ ಪಾತ್ರ ಆ ರೀತಿ ಹೇಳೋದಾದ್ರೆ ಲೆಫ್ಟಿನೆಂಟ್ ಗವರ್ನರ್ ಇದ್ದಂತಹ ಜಮ್ಮು ಕಾಶ್ಮೀರದ ವಿಚಾರದಲ್ಲಿಯೂ ಕೂಡ ಈ ಸಂದೇಹ ಮೂಡಬೇಕಲ್ವಾ? ಈಗಿನ ಆಂಧ್ರ ಮುಖ್ಯಮಂತ್ರಿ ಚಂದ್ರಬಾಬು ನಾಯ್ಡು ಅವರು ಬಿಜೆಪಿಯದ್ದೇ ಸಹಯೋಗಿ ಆಗಿದ್ದಾರೆ. ಚಂದ್ರಬಾಬು ನಾಯ್ಡು ಈ ಡೀಲ್ ಕುರಿತು ತನಿಖೆಯನ್ನು ನಡೆಸ್ತಾರಾ? ಲಂಚದ ವಿಚಾರ ಬಯಲಾದ್ರೆ ಡೀಲ್ ರದ್ದುಪಡಿಸ್ತಾರಾ? ಆಗ ಅದಾನಿ ವಿರುದ್ಧವಾಗಿ ಸಂಬಿತ್ ಪಾತ್ರ ಸುದ್ದಿಗೋಷ್ಠಿಯನ್ನ ಮಾಡಿ ಅದಾನಿ ಅರೆಸ್ಟ್ ಆಗಬೇಕು ಅಂತ ಒತ್ತಾಯ ಮಾಡ್ತಾರಾ? ಅದೆಲ್ಲವೂ ಅಷ್ಟೊಂದು ಸರಳವಾಗಿದೆಯಾ? ರಾಜ್ಯಗಳ ವಿರುದ್ಧ ಮಾತನಾಡುವಂತಹ ಸಂಬಿತ್ ಪಾತ್ರಗೆ ಪ್ರತಿಯೊಂದು ಕರಾರು ಕೂಡ ಕೇಂದ್ರದ ಸೋಲಾರ್ ಎನರ್ಜಿ ಕಾರ್ಪೊರೇಷನ್ ಅಂದ್ರೆ SECI ಜೊತೆಗೇನೆ ಆಗಿರುವಂಥದ್ದು. ಅದರ ಸಮ್ಮತಿ ಇಲ್ಲದೆ ಏನೂ ನಡೆಯೋದಿಲ್ಲ ಅನ್ನೋದು ಗೊತ್ತಿಲ್ವಾ? ಅದಾನಿ ಕಂಪನಿಯ ಪ್ರತಿಯೊಂದು ಒಪ್ಪಂದ ಕೂಡ SECI ಜೊತೆಗೇನೆ ಆದದ್ದು. ಅದರ ಮೇಲೆ ಅದಾನಿಯ ಅಷ್ಟೊಂದು ಪ್ರಭಾವ ಸಾಧ್ಯವಾಗಿದೆ ಹೇಗೆ? ಭಾರತ ಸ್ಟಾಕ್ ಎಕ್ಸ್ಚೇಂಜ್ಗೆ ಸುಳ್ಳು ಹೇಳಿದಂಥ ಆರೋಪ ಹೊತ್ತಿರುವ ಅದಾನಿ ಗ್ರೂಪ್ ವಿರುದ್ಧ ಇಲ್ಲಿ ತನಿಖೆ ಮಾಡಬೇಕಾದವರು ಯಾರು? ಈವರೆಗೂ ಇದರ ತನಿಖೆ ಆಗದೇ ಇರೋದು ಯಾಕೆ? ಅದಾನಿ ವಿರುದ್ಧ ಅಮೆರಿಕ ತನಿಖೆ ನಡೆಸಲಿರೋದ್ರ ಬಗ್ಗೆ ಈ ಮಾರ್ಚ್ನಲ್ಲಿನೇ ವರದಿ ಪ್ರಕಟ ಆಗಿತ್ತು. ಯಾಕೆ ಮೋದಿ ಸರ್ಕಾರ ಅದನ್ನು ಗಂಭೀರವಾಗಿ ಪರಿಗಣಿಸದೆ ಉಳಿತು? ಯಾಕೆ ಸಂಬಿತ್ ಪಾತ್ರ ಆಗ ಸುದ್ದಿಗೋಷ್ಠಿಯನ್ನು ನಡೆಸಲಿಲ್ಲ? ಈ ಹಿಂದೆ ಭಾರತದ ಎಂಬ್ರಾಯರ್ ಕಂಪನಿ ವಿರುದ್ಧ ಕೂಡ ಅಮೆರಿಕದ ಫಾರಿನ್ ಕರಪ್ಟ್ ಪ್ರಾಕ್ಟೀಸ್ ಆಕ್ಟ್ ಉಲ್ಲಂಘನೆ ಆರೋಪ ಬಂದಿದ್ದಾಗ 2016ರಲ್ಲಿ CBI ಕೇಸನ್ನು ದಾಖಲು ಮಾಡಿತ್ತು ಅಂತ ಪತ್ರಕರ್ತ ಅರವಿಂದ್ ಗುಣಶೇಖರ್ ಅವರು ಹೇಳ್ತಾರೆ. ಅವತ್ತು ಆ ಕಂಪನಿ ವಿರುದ್ಧ ಮಾಡಿದ ಹಾಗೇನೆ ಇವತ್ತು ಅದಾನಿ ವಿರುದ್ಧ ಯಾಕೆ CBI ತನಿಖೆಯನ್ನು ನಡೆಸಲಾರದು ಅಂತ ಅವ್ರು ಕೇಳಿದ್ದಾರೆ. ಮಾರ್ಚ್ನಿಂದ ನವೆಂಬರ್ವರೆಗೂ ಮೋದಿ ಸರ್ಕಾರ ಸುಮ್ಮನೆ ಇದ್ದದ್ದು ಯಾಕೆ? ಅದಾನಿ ಸಮೂಹದ ವಿರುದ್ಧ ಎಷ್ಟೆಲ್ಲ ವರದಿಗಳು ಬಂದವು. ಪ್ರತಿ ಸಲನೂ ಅವನ್ನೆಲ್ಲ ಅಡಗಿಸಿಡೋದಕ್ಕೆ ನೋಡ್ಲಾಯ್ತೆ ಹೊರತು ಮೋದಿ ಸರ್ಕಾರ ಪ್ರಾಮಾಣಿಕವಾಗಿ ನಡೆದುಕೊಳ್ಳೇ ಇಲ್ಲ. ಅಮೆರಿಕದಿಂದ ಅದಾನಿ ವಿಚಾರವಾಗಿ ಬಂದಿರುವಂಥ ಈ ಸುದ್ದಿ ಭಾರತದ ದೃಷ್ಟಿಯಿಂದಂತೂ ಒಳ್ಳೆಯದಲ್ಲವೇ ಅಲ್ಲ. ಭಾರತದ ತನಿಖಾ ಸಂಸ್ಥೆಗಳು ತನಿಖೆಯ ಯೋಚನೆಯನ್ನು ಕೂಡ ಅದಾನಿ ವಿರುದ್ಧ ಮಾಡದೇ ಇದ್ದಾಗ ಅಮೆರಿಕ ತನಿಖೆ ನಡೆಸ್ತಾ ಇದೆ. ಅದಾನಿಯನ್ನು ಇನ್ನೂ ಸಮರ್ಥನೆ ಮಾಡ್ತಾ ರಕ್ಷಣೆ ಮಾಡ್ತಾ ಇರೋರಿಗೆ ನಾಚಿಕೆ ಆಗಬೇಕು. ಇದೇ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾಭಾರತಿ. ನೀವಿನ್ನು ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ.